ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಇವತ್ತಿನ ಮತ್ತೊಂದು ವಿಶೇಷ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತು ನಾನಿರೋದು ನಮ್ಮ ಮಂಗಳೂರಿನ ಅಳಕೆ ಹತ್ತಿರ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ಅಂದರೆ ಇವೆಂಟ್ ಇದೆ. ನಮ್ಮ ಬಟ್ ಆ್ಯಂಡ್ ಬಟ್ ನಮ್ಮ ಯೂಟ್ಯೂಬರ್ ಇದ್ದಾರಲ್ಲ, ಫೇಮಸ್ ಯೂಟ್ಯೂಬರ್, ಅವರ ಮೊದಲ ಔಟ್ಲೆಟ್, ಅವರ ಸ್ಟೋರ್ ಅಳಕೆಯಲ್ಲಿ ಓಪನ್ ಆಗಿದೆ. ಇದು ಇವರ ಮಂಗಳೂರಿನ ಪ್ರಪ್ರಥಮ ಸ್ಟೋರ್. ಇದಿರೋ ನಮ್ಮ ಮಂಗಳೂರಿನ ಅಳಕೆ ಕಾರ್ ಸೀಟ್ ಹತ್ರ. ತುಂಬ ಭರ್ಜರಿಯಾಗಿ ಗೌಜಿಯಲ್ಲಿ ಓಪನ್ ಆಗ್ಲಿಕ್ಕುಂಟು. ಈ ಸ್ಟೋರಿನ ಉದ್ಘಾಟನೆಗೋಸ್ಕರ ಬೆಂಗಳೂರಿಂದ ನಮ್ಮ ಕನ್ನಡ ಆ್ಯಕ್ಟರ್ ಹಾಗೂ ಹೆಸರಾಂತ ಅಡುಗೆ ಭಟ್ರು ಕೂಡ ಇವರು ಸಿಹಿ ಕಹಿ ಚಂದ್ರು ಅವರು ಬರಲಿಕ್ಕಿದ್ದಾರೆ. ಹಾಗೂ ಕೆಲವರು ಗಣ್ಯರು ಬಂದು ಈ ಬಟನ್ ಬಟ್ ಅವರ ಮೊದಲ ಔಟ್ಲೆಟ್, ಮಂಗಳೂರಿನ ಮೊದಲ ಔಟ್ಲೆಟ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಚೆಂಡೆಯ ಸದ್ದು ಕೇಳುವಲ್ಲ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಬಟ್ ಆ್ಯಂಡ್ ಬಟ್ ಈ ಉದ್ಘಾಟನೆಯಲ್ಲಿ ಏನೆಲ್ಲ ಆಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಉದ್ಘಾಟನೆಗೆ ನಮ್ಮ ಭಾವ ಹಾಗೂ ನಮ್ಮ ಅರವಿಂದ್ ಬೋಳಾರ್ ಅವರು ಸಹ ಇದ್ದಾರೆ ನೋಡಿ. ಫ್ರಮ್ ಸೋವಿನ ಭಾವ. ಫ್ರೆಂಡ್ಸ್ ನಮ್ಮ ಅತಿಥಿ ಬಂದಾಗಿದೆ. ಕನ್ನಡದ ಪ್ರಸಿದ್ಧ ಆ್ಯಕ್ಟರ್ ಹಾಗೂ ಬೊಂಬಾಟ್ ಭೋಜನ ಅಂತ ಒಂದು ಕಾರ್ಯಕ್ರಮದ ನಿರೂಪಕರು. ಇವರೇ ಕಾರ್ಯಕ್ರಮವನ್ನು ನಡೆಸುವವರು. ತುಂಬ ಪ್ರಸಿದ್ಧ ಫೇಮಸ್ ಕಾರ್ಯಕ್ರಮ ಅದು. ಹಾಗೂ ಇವರು ತುಂಬ ಫೇಮಸ್ ಕನ್ನಡ ಚಿತ್ರರಂಗದ ತುಂಬ ಹಳೆಯ ನಟರು, ಮಿಸ್ಟರ್ ಸಿಹಿ ಕಹಿ ಚಂದ್ರು ಸರ್ ಅವರು. ಫ್ರೆಂಡ್ಸ್ ನೋಡಿ, ತುಂಬ ಜನ ಸೇರಿದ್ದಾರೆ ಈ ಉದ್ಘಾಟನೆಯ ಸಮಾರಂಭಕ್ಕೆ. ಫ್ರೆಂಡ್ಸ್ ನೋಡಿ, ಸಿಹಿ ಕಹಿ ಚಂದ್ರು ಸರ್ ಅವರು, ಇವರು ತುಂಬ ಸಿಂಪಲ್ ಆಯಿತಾ, ತುಂಬ ಸಿಂಪಲ್ ಆಗಿದ್ದಾರೆ. ಹಾಗೂ ನಮ್ಮ ಬಟ್ ಆ್ಯಂಡ್ ಬಟ್, ನಮ್ಮ ಭಟ್ರ ಫ್ಯಾಮಿಲಿ, ಈ ಭಟ್ರ ಫ್ಯಾಮಿಲಿ ಎಲ್ಲರೂ ಸಹ ಇಲ್ಲಿದ್ದಾರೆ ನೋಡಿ. ಸುದರ್ಶನ್ ಭಟ್ ಅವರ ತಮ್ಮ, ಅವರ ಹೆಂಡತಿ, ಅವರ ಅಮ್ಮ ಎಲ್ಲ ಇದ್ದಾರೆ. ಅತಿಥಿಗಳ ಆಗಮನವಾಯಿತು. ಕ್ಷಣಗಣನೆಗೆ ಪ್ರಾರಂಭಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಆದರೆ ಒಂದು ಸರ್, ನಮ್ಮ ಯಾವ ಸೋಲಿಸಿದವನೇ ವೇದ ಪುರುಷಗೆ ಗುರುವಾದವನೇ ವಿಘ್ನೇಶ್ವರನ ಕುಮಾರ ಬಾರ ಗಣೇಶ ಬಾರ ಶ್ರೀ ಗಣಪತಿ ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ ಫ್ರೆಂಡ್ಸ್ ನೋಡಿದ್ವಲ್ವಾ, ನಮ್ಮ ಸುದರ್ಶನ್ ಭಟ್ ಅವರ ಮಿಸ್ಸೆಸ್, ಅವರ ಹೆಂಡತಿಯವರು ಗಣಪತಿಯ ಹಾಡನ್ನು ಹಾಡುವ ಮೂಲಕ ದೇವರನ್ನು ಸ್ಮರಿಸಿದ್ದಾರೆ. ಈಗ ಈ ಉದ್ಘಾಟನೆ, ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಸಿಹಿ ಕಹಿ ಚಂದ್ರು ಹಾಗೂ ಇತರ ಗಣ್ಯರು, ಸುದರ್ಶನ್ ಭಟ್ ಅವರು ಎಲ್ಲವರು ಮಾಡ್ತಿದ್ದಾರೆ. ಪರಿಚಯಿಸಿಕೊಟ್ಟಂತಹ ನಿಮ್ಮ ಎಲ್ಲರ ಪ್ರೀತಿಯ ಸಿಹಿ ಕಹಿ ಚಂದ್ರು ಸರ್ ನಮ್ಮೊಂದಿಗಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸುದರ್ಶನ್ ಭಟ್ ಅವರವರಿಗೆ ಹೂಗುಚ್ಛವನ್ನು ಕೊಟ್ಟು ಆತ್ಮೀಯವಾದ ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಚೂರು ತಾಂಡಿ ಬರಡು ನಮ್ಮ ಮೂಕಿದ ಈಗ ನಮ್ಮ ಸುದರ್ಶನ್ ಭಟ್ ಅವರ ತಮ್ಮ ಬಂದ ಎಲ್ಲ ಗಣ್ಯರಿಗೂ ಸ್ವಾಗತ ಬಯಸ್ತಾ ಇದ್ದಾರೆ. ಫ್ರೆಂಡ್ಸ್ ಈಗ ಉಂಟಲ್ವಾ, ಈ ಬಟ್ ಆ್ಯಂಡ್ ಬಟ್ ಈ ಶಾಪಿನ ಉದ್ಘಾಟನೆ ತುಂಬ ವಿಭಿನ್ನವಾಗಿ ಇವರು ಮಾಡ್ತಾರೆ ನೋಡಿ. ಅದು ಅರಿಯುವ ಕಲ್ಲು ನೋಡಿ, ಅರಿಯುವ ಕಲ್ಲಿಂದ ಅರೆದು ನಮ್ಮ ಸಿಹಿ ಕಹಿ ಚಂದ್ರು ಸರ್ ಅವರು ಅರಿತಾ ಇದ್ದಾರೆ. ಇದರಿಂದ ಈ ಕಾರ್ಯಕ್ರಮ ಹಾಗೂ ಈ ಸ್ಟೋರಿನ ಉದ್ಘಾಟನೆ ಕೂಡ ಆಗಿದೆ.
ವಿಶೇಷ ಅಂದರೆ ಈ ಅರಿಯುವ ಕಲ್ಲು ನಮ್ಮ ಬಟನ್ ಬಟ್ ಈ ಬ್ರ್ಯಾಂಡಿನ ಒಂದು ಲೋಗೋ ಸಹ ಹೌದು. ಅದಕ್ಕೋಸ್ಕರ ಅವರು ಈ ಅರಿಯುವ ಕಲ್ಲಿನ ಮೂಲಕ ಈ ಸ್ಟೋರಿನ ಉದ್ಘಾಟನೆ ಮಾಡಿದ್ದಾರೆ. ಸೂಪರ್. ಸುದರ್ಶನ್ ಭಟ್ ಅವ್ರು ಫೋನ್ ಮಾಡಿದ್ರು ನನಗೆ. ನನ್ನ ನಂಬರ್ ಅವ್ರಿಗೆ ಹೇಗೆ ಸಿಕ್ತು ನನಗೆ ಗೊತ್ತಿಲ್ಲ. ಅವ್ರ ನಂಬರ್ ಅಂತೂ ನನಗೆ ಸಿಕ್ಕೇ ಇರಲಿಲ್ಲ. ಅವ್ರು ನನಗೆ ಫೋನ್ ಮಾಡಿದಾಗ ಫಸ್ಟು ಅವರೇನಾ ಇವರು ಅನ್ನೋದು ಒಂದು ಸ್ವಲ್ಪ ಅನುಮಾನ ಬಂತು. ಒಂದು 2 ಸೆಂಟೆನ್ಸ್ ಕನ್ನಡ ಮಾತಾಡಿದ್ರು, ಫಿಕ್ಸ್ ಆಗ್ಬಿಟ್ಟೆ ಇವರೇ ಅವರು ಅಂತ. ಅವ್ರದ್ದೊಂದು ಸ್ಪೆಷಲ್ ಸ್ಟೈಲ್ ಇದೆ, ಈ ಪ್ರಾಂತ್ಯದ ಕನ್ನಡ ಮಾತಾಡ್ತಾರೆ ಅವರು. ಸೊ ಅವರು ಈ ಥರ ಒಂದು ಔಟ್ಲೆಟ್ ಓಪನ್ ಮಾಡ್ತಾಯಿದ್ದೀವಿ, ಮಳಿಗೆ ಓಪನ್ ಮಾಡ್ತಾಯಿದ್ದೀವಿ, 2ನೇ ಮಳಿಗೆ, ನೀವು ಬರಬೇಕು, ಅದನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ರೋಗಿ ಬಯಸಿದ್ದು ಹಾಲನ್ನು, ವೈದ್ಯ ಹೇಳಿದ್ದು ಹಾಲನ್ನು ಅಂತ. ಸೊ ನಾನು ಕೂಡಲೇ ಆಯಿತು ಬರ್ತೀನಿ ಅಂತ ಹೇಳಿ ಎಲ್ಲ ಕೆಲಸ ಕ್ಯಾನ್ಸಲ್ ಮಾಡಿ ಈ ಡೇಟ್ನ ಫ್ರೀ ಮಾಡ್ಕೊಂಬಿಟ್ಟೆ. ಸಂಬಳ ತರ್ತೀರ, ನಮ್ಮಪ್ಪ ತಗೋಷ್ಟು ತರಲ್ಲ ಅಂದವರು. ಯಾರಿಗೆ ಆಗಲಿ ಅವರ ತಾಯಿ ಅಡುಗೆನೇ ಬೆಸ್ಟು. ಅದೇ ನಮ್ಮಮ್ಮನ ಕೇಳಿದ್ರೆ ಅವರು ನಮ್ಮಮ್ಮ ಭಾಳ ರುಚಿಯಾದಂಥ ಅಡುಗೆ. ಅಮ್ಮ ಅಷ್ಟು ರುಚಿಯಾಗಿ ಅಡುಗೆ ಮಾಡಿದ್ಮೇಲೆ ಅಮ್ಮನ ಆಶೀರ್ವಾದ ಅದಕ್ಕಿಂತ ರುಚಿಯಾಗಿರುತ್ತೆ. ತಾಯಿ ಆಶೀರ್ವಾದ ಇಬ್ಬರು ಮಕ್ಕಳ ಮೇಲಿದೆ. ಅವರ ಫ್ರೆಂಡ್ಸ್, ಸಭಾ ಕಾರ್ಯಕ್ರಮ ಆಗ್ತಾ ಇದೆ. ಈಗ ನಾನು ನಮ್ಮ ಬಟನ್ ಬಟ್ ಅವರ ಈ ಹೊಸ ಔಟ್ಲೆಟ್, ಈ ಸ್ಟೋರ್ ಹೇಗೆ ಉಂಟಂತ ನಿಮಗೆ ತೋರಿಸ್ತೇನೆ ಆಯಿತಾ. ಬನ್ನಿ, ಕಂಪ್ಲೀಟ್ ಆಗಿ ಸ್ಟೋರ್ ನೋಡಿಕೊಂಡು ಬರುವ ಆಯಿತಾ. ನೋಡಿ, ಒಳ್ಳೆ ಸೂಪರ್ ಮಾಡಿದ್ದಾರೆ ಆಯಿತಾ ಫ್ರೆಂಡ್ಸ್. ಇಂಟೀರಿಯರ್ ಡಿಸೈನ್ ತುಂಬ ಚೆಂದ ಉಂಟು. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಹಳೆ ಮನೆಗಳು ಹೇಗಿತ್ತು, ಹಂಚಿನ ಮನೆಗಳು, ಆ ಥರ ಮಾಡಿದ್ದಾರೆ ಆಯಿತಾ. ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್. ನೋಡಿ, ಬಟನ್ ಬಟ್ ಅವರ ಫೇಮಸ್ ಉಪ್ಪಿನಕಾಯಿ ನೋಡಿ. ಸ್ಟ್ಯಾಂಡ್ ಆಗಿರ್ಬೋದು, ಮೇಲ್ಗಡೆ ರೂಪು, ಕೆಳಗಡೆ ನೆಲ, ಎಲ್ಲ ಒಂದು ಹಳೆ ಮನೆಯ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ರಿಯಲಿ ವೆರಿ ಬ್ಯೂಟಿಫುಲ್. ಫ್ರೆಂಡ್ಸ್ ನೋಡಿ, ಇವರ ಎಲ್ಲ ಐಟಮ್ ಇಲ್ಲಿ ಉಂಟಾಯ್ತಾ. ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಖಾರದ ಪುಡಿ, ಮಸಾಲ ಪುಡಿ, ಸಾಂಬಾರು ಪುಡಿ, ಹಲ್ವಾ, ಹಪ್ಪಳ, ಸಂಡಿಗೆ, ಚಿಪ್ಸ್ ಎಲ್ಲ ಇದೆ ನೋಡಿ. ಇವರ ಮಿಡಿ ಉಪ್ಪಿನಕಾಯಿ, ವೈಲ್ಡ್ ಮ್ಯಾಂಗೋ ಪಿಕಲ್, ಇವರ ಫೇಮಸ್ ವೈಲ್ಡ್ ಮ್ಯಾಂಗೋ ಪಿಕಲ್, ಅದು ಸಹ ಎಲ್ಲ ಇದೆ ಆಯಿತಾ. ಫ್ರೆಂಡ್ಸ್, ಇವತ್ತುಂಟಲ್ವಾ, ಬಂದ ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ, ತಂಪು ಪಾನೀಯ ಎಲ್ಲ ಇದೆ ಆಯಿತಾ. ಎಲ್ಲರಿಗೂ ಬಂದವರಿಗೂ ಊಟ ಉಂಟು. ನಾನು ಸಹ ಉಂಟಲ್ಲ, ಒಂದು ಜ್ಯೂಸ್ ಕುಡಿತೀನಿ ನೋಡಿ, ವಾಟರ್ ಮೆಲನ್ ಜ್ಯೂಸ್. ಮಂಗಳೂರಲ್ಲಿ ಈಗ ತುಂಬ ಸೆಕೆ ಉಂಟು ಮಾರ್ರೆ. ತುಂಬ ತಂಪಾಯ್ತಾಯ್ತಾ. ನೋಡಿ, ನಮ್ಮ ಸಿ ಕೈ ಚಂದ್ರ ಸರ್ ಅವರು ಈಗ ಹೊಸ ಅಂಗಡಿಗೆ ಹೋಗ್ತಿದ್ದಾರೆ. ಫ್ರೆಂಡ್ಸ್ ನೋಡಿ, ನಮ್ಮ ಭಟ್ರ ಅವರ ತುಂಬ ಅಭಿಮಾನಿಗಳು ಹಾಗೂ ಅವರ ಯೂಟ್ಯೂಬರ್ ಫಾಲೋವರ್ಸ್ ತುಂಬ ಇದ್ದಾರೆ ಆಯಿತಾ. ಹಾಗೆ ಇವತ್ತು ತುಂಬ ಜನ ಸೇರಿದ್ದಾರೆ ಇಲ್ಲಿ ನೋಡಿ. ಅವರ ಅಂಗಡಿ ನೋಡಲಿಕ್ಕೆ, ಅವರ ಪ್ರಾಡಕ್ಟ್ ತಗೊಳ್ಳಿಕ್ಕೆ, ಹಾಗೂ ಅವರನ್ನು ಸಹ ನೋಡಲಿಕ್ಕೆ ತುಂಬ ಜನ ಸೇರಿದ್ದಾರೆ ಇಲ್ಲಿ ನೋಡಿ. ಜನವೋ ಜನ.
ಫ್ರೆಂಡ್ಸ್ ಇಲ್ಲಿ ಉಂಟಲ್ವಾ, ಸಭಾ ಕಾರ್ಯಕ್ರಮದ ನಂತರ ಬಂದ ಎಲ್ಲರಿಗೂ ಸಹ ಆಟೋಟ ಅಂದರೆ ಗೇಮ್ಸ್ ಇತ್ತು, ಬೇರೆ ಬೇರೆ ಗೇಮ್ಸ್, ಮಹಿಳೆಯರಿಗೆ, ಪುರುಷರಿಗೆ. ನೋಡಿ ಈಗ ಉಂಟಲ್ವಾ, ಮಹಿಳೆಯರಿಗೆ ಚಪಾತಿ ಮಾಡುವ ಆಟ ಅಂದರೆ ಗೇಮ್, ಯಾರು ದೊಡ್ಡ ಚಪಾತಿ ಮಾಡ್ತಾರಂತ. ಹಾಗೂ ಈ ಕಡೆ ನೋಡಿ ಊಟದ ವ್ಯವಸ್ಥೆ ಆಗ್ತಾ ಉಂಟು. ಸೊ ಬಂದ ಎಲ್ಲರಿಗೂ ಬಟನ್ ಬಟ್ ಕಡೆಯಿಂದ, ಈ ಸಂಸ್ಥೆಯ ಕಡೆಯಿಂದ ಬಂದ ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಇತ್ತು. ಫ್ರೆಂಡ್ಸ್ ನೋಡಿ, ಈಗ ಪುರುಷರಿಗೆ ಗಂಡಸರಿಗೆ ಬಾಳೆಹಣ್ಣು ತಿನ್ನುವ ಸ್ಪರ್ಧೆ. ನೋಡಿ ಒಳ್ಳೆ ಕದಲಿ ಬಾಳೆಹಣ್ಣು ನೋಡಿ, 1 ನಿಮಿಷದಲ್ಲಿ ಎಷ್ಟು ಬಾಳೆಹಣ್ಣು ತಿಂತಾರಂತ ಬೇಗ. ಫ್ರೆಂಡ್ಸ್ ಎಲ್ಲರೂ ಸಹ ಊಟ ಮಾಡ್ತಿದ್ದಾರೆ ಆಯಿತಾ, ಹಾಗೆ ನಾನು ಸಹ ಊಟ ಮಾಡ್ತೀನಿ. ಫ್ರೆಂಡ್ಸ್ ಈ ಕಾರ್ಯಕ್ರಮ ಉಂಟಲ್ವಾ, ಬಟನ್ ಬಟ್ ಹಾಗೂ ಅವರ ಟೀಮ್ನವರು ತುಂಬ ಸೊಗಸಾಗಿ, ತುಂಬ ಅಚ್ಚುಕಟ್ಟಾಗಿ, ಗ್ರ್ಯಾಂಡಾಗಿ ಮಾಡಿದ್ದಾರೆ. ಈ ಅವರ ಒಂದು ಕನಸಿನ ಕೂಸು ಅಂದರೆ ಮಂಗಳೂರಲ್ಲಿ ಅವರಿಗೆ ತುಂಬ ಗ್ರ್ಯಾಂಡಾಗಿ ಒಂದು ಔಟ್ಲೆಟ್, ಒಂದು ಸ್ಟೋರ್ ಮಾಡಬೇಕಂತ ಆಸೆ ಇತ್ತಂತೆ, ಹಾಗೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಫ್ರೆಂಡ್ಸ್ ನಾನು ಸಹ ಊಟ ಮಾಡ್ತೀನಿ ನೋಡಿ, ಪ್ಯೂರ್ ವೆಜ್ ಊಟ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.